ಬೆಂಗಳೂರು ಬೆಡಗಿ ಜೊತೆ ಅಮೀರ್ ಖಾನ್ ಮದುವೆ. ಅಮೀರ್ ಖಾನ್ಗೆ 19 ವರ್ಷ ಆದರೂ ಕೂಡ ಮೂರನೇ ಮದುವೆ ಆಗ್ತಾರಂತೆ. ಅಮೀರ್ ಖಾನ್ ಕೈ ಹಿಡಿಯುವ ಆ ಹುಡುಗಿ ಯಾರು, ಆ ಬೆಡಗಿ ಯಾರು, ಆ ಸುಂದರಿ ಯಾರು? ಒಂದೆರಡು ಮದುವೆಯಾಗಿ ಆ ಎರಡು ಮದುವೆಗೂ ಕೂಡ ವಿದಾಯ ಹೇಳಿ ಈಗ ಮೂರನೇ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡ್ರ ಹಾಗಾದ್ರೆ ಅಮೀರ್ ಖಾನ್ ಎನ್ನುವಂತಹದ್ದು. ಅಮೀರ್ ಖಾನ್ ಮದುವೆಯಾಗ್ತಾ ಇರೋದ್ರ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ. ನಮಗೆ ಒಂದು ಕನ್ಸರ್ನ್ ಇದೆ, ನಮ್ಮ ಕನ್ನಡದ ಹುಡುಗಿಯನ್ನ ಮದುವೆ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಹುಡುಗಿ. ಹಾಗಾಗಿ ಈ ಸುದ್ದಿಯನ್ನು ವೈಭವೀಕರಿಸೋಣ ಎನ್ನುವಂತಹದ್ದು ನಮ್ಮ ಇರಾದೆ. ಎರಡನೆಯ ಮದುವೆ ಕಿರಣ್ ರಾವ್ ಜೊತೆ ಆಗಿತ್ತು. ಹಾಗಾದ್ರೆ ಮೂರನೆಯ ಮದುವೆಯಾಗುವ ಹುಡುಗಿ ಯಾರು ಎನ್ನುವಂತ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ನಮಗಿದ್ದೇ ಇರುತ್ತೆ. ಬೆಂಗಳೂರು ಬೆಡಗಿ ಜೊತೆ ಅಮೀರ್ ಖಾನ್ ಮದುವೆ ಆಗ್ತಾರಾ ಎನ್ನುವಂತಹ ಚರ್ಚೆ ಈಗ ಮುನ್ನೆಲೆಗೆ ಬಂದಿರತಕ್ಕಂತಹದ್ದು. ನೀವು ಗಮನಿಸ್ತಾ ಇರುವಂತಹ ಫೋಟೋ ಅವರ ಮಾಜಿ ಪತ್ನಿಯದ್ದು. ಸೊ ಈಗ ಮೂರನೇ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರು ಬೆಡಗಿ ಜೊತೆ ಅಮೀರ್ ಖಾನ್ ಮದುವೆ ಆಗ್ತಾರೆ ಎನ್ನುವಂತಹ ಸುದ್ದಿ ಬಹಳಷ್ಟು ಸಂಚಲನವನ್ನು ಮೂಡಿಸಿತ್ತು. ಮೊನ್ನೆಯಷ್ಟೇ ಅವರ ಮಗನ ಯಾವುದೋ ಒಂದು ಪ್ರೋಗ್ರಾಮಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾಲಿವುಡ್ನ ಬಾದ್ಶಾಗಳು ಅವರ ಮನೆಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ಸಂದರ್ಶನವೊಂದರಲ್ಲಿ ಆ ಮಾತನ್ನು ರಿವೀಲ್ ಮಾಡ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ರು, ಆದರೆ ಮಾಡಿರಲಿಲ್ಲ. ಹುಡುಗಿ ಯಾರು, ಬೆಂಗಳೂರು ಮೂಲದವರು ಅಂತ ಹೇಳಿದ್ದಾರೆ, ಆದರೆ ಹುಡುಗಿಯ ಹೆಸರನ್ನು ಇನ್ನೂ ಕೂಡ ಖಚಿತಪಡಿಸಿಲ್ಲ. ಯಾರಾಗಿರ್ಬೋದು ಹುಡುಗಿ ಏನು ಮಾಡ್ತಾ ಇದ್ದಾರೆ, ಅವರ ವೃತ್ತಿ ಜೀವನ ಏನು, ಅಥವಾ ನಟಿನ ಅಥವಾ ನಟನ ಹೆಂಡತಿಯ. ಆ ಬೆಳಗ್ಗೆ ಬೆಂಗಳೂರು ಮೂಲದ ಗೌರಿ ಜೊತೆ ಅಮೀರ್ ಲವ್ವಿ ಡವ್ವಿ ಶುರುವಾಗಿದೆಯಂತೆ. ಗೌರಿ ಜೊತೆಗೆ ಅಮೀರ್ ಖಾನ್ ರಿಲೇಶನ್ಶಿಪ್ನಲ್ಲೂ ಇದ್ದಾರಂತೆ. ಅಮೀರ್ ಖಾನ್ ಮದುವೆ ಬೆಂಗಳೂರಿನಲ್ಲ. ಈ ವಿಚಾರವನ್ನು ಅಮೀರ್ ವಕ್ತಾರರೇ ತಿಳಿಸಿದ್ದಾರೆ. ಮದುವೆ ಯಾವಾಗ ಎಂಬುದು ಇನ್ನೂ ರಿವೀಲ್ ಮಾಡಿಲ್ಲ. ಇನ್ನು ಸಂಸಾರ ಮಾಡಬೇಕು ಅಂದರೆ ಈ ನಟರಿಗೆ ಮದುವೆ ಆಗಬೇಕು ಅಂತನೂ ಇಲ್ಲ. ನೀವು ಅದು ತಿಳ್ಕೊಂಡಿರಿ. ಸಂಸಾರ ಮಾಡಬೇಕು ಅಂದರೆ ಸಾಂಪ್ರದಾಯಿಕವಾಗಿ ಮದುವೆ ಆಗಬೇಕಂತನೇ ಇಲ್ಲ. ಹಾಗಾಗಿ ಮದುವೆ ಯಾವಾಗ ಎನ್ನುವಂತಹ ಪ್ರಶ್ನೆ ಅದು ಆಭಾಸ. ಸೊ ಯಾವಾಗ ಬೇಕಾದರೂ ಆಗ್ತಾರೆ ಅವರು. ಈಗ ಬೆಂಗಳೂರು ಮೂಲದ ಗೌರಿ ಎಂದು ಹೇಳಲಾಗ್ತಾ ಇದೆ. ಗೌರಿಗೂ ಮತ್ತು ಅಮೀರ್ ಖಾನಿಗೂ ಲವ್ವಿ ಡವ್ವಿ ಶುರುವಾಗಿದೆ ಎಂದು ಈಗಾಗಲೇ ಬಾಲಿವುಡ್ನಲ್ಲಿ ಚರ್ಚೆಗಳು ಶುರುವಾಗಿರುವಂತಹದ್ದು. ಹಾಗಾದರೆ ಅಮೀರ್ ಖಾನ್ 59ನೇ ವಯಸ್ಸಿನಲ್ಲೂ ಮೂರನೇ ಮದುವೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಾ? ಏನಾಗಿರ್ಬೋದು, ಯಾಕೆ, ಎಲ್ಲವೂ ಕೂಡ ನಿಗೂಢ ಮತ್ತು ಎಲ್ಲವೂ ಕೂಡ ರಹಸ್ಯವಾಗಿಯೇ ಇದೆ. ಹಾಗಾದರೆ ಬೆಂಗಳೂರಿನಲ್ಲೇ ನಡೆಯುತ್ತಾ ಮದುವೆ ಅಥವಾ ಡೆಲ್ಲಿಗೆ ಹೋಗುತ್ತಾ ಮದುವೆಯ ವಿಚಾರ ಎನ್ನುವಂತಹದ್ದು ಇನ್ನೂ ಕುತೂಹಲ.